ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ರೀತಿ ಸಿನಿಮಾದಂತಾಗ್ಬಿಡ್ತು ವಿಜಯ್ ಪಾಲಿಟಿಕ್ಸ್ ಲೈಫ್. ಇವತ್ತು ವಿಜಯ್ ಪ್ರಮಾಣ ವಚನ ಡೌಟ್ ಎನ್ನಲಾಗ್ತಾ ಇದೆ. ನಿನ್ನೆಷ್ಟೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಈಗ ಪ್ರಮಾಣ ವಚನ ಇವತ್ತು ಡೌಟ್ ಎನ್ನಲಾಗ್ತಾ ಇದೆ. ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು, ಟರ್ನಿಂಗ್ಗಳು. ಕೊನೆ ಟೈಮ್ನಲ್ಲಿ ವಿಜಯ್ಗೆ ಕೈಕೊಟ್ಟಂತ ಮುಸ್ಲಿಂ ಲೀಗ್ ಪಕ್ಷ. ಎಂಕೆ ಸ್ಟಾಲಿನ್ ಭೇಟಿಯಾದಂತ ವಿಸಿಕೆ ಮುಖ್ಯಸ್ಥ, ಸ್ಟಾಲಿನ್ ನಿವಾಸದಲ್ಲಿ ವಿಸಿಕೆ ಮುಖ್ಯಸ್ಥ ತಿರುಮಾವಳನ್ ಭೇಟಿಯಾಗಿದ್ದಾರೆ. ಇನ್ನು ಟಿವಿಕೆಗೆ ಕೈಕೊಟ್ಟು ಸ್ಟಾಲಿನ್ ಮನೆ ಸೇರಿದಂತ ಮುಖ್ಯಸ್ಥ ಟಿವಿಕೆಗೆ ಬೆಂಬಲ ನೀಡೋದಕ್ಕೆ ಡಿಸಿಎಂ ಸ್ಥಾನ, ಮಂತ್ರಿಗಿರಿಯನ್ನ ಕೇಳಿದ್ರು. ನಿನ್ನೆ ಅಷ್ಟೇ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ವಿ. ತಿರುಮಾವಳನ್ ಈಗ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರೋದ್ರಿಂದ ವಿಜಯ್ ಅವರು ಒಪ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇತ್ತು. ಮೋಸ್ಟ್ಲಿ ಒಪ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈಗ ಮುಸ್ಲಿಂ ಲೀಗ್ ಪಕ್ಷ ಕೈ ಕೊಟ್ಟಿದೆ. ಇದರಿಂದಾಗಿ ವಿಜಯ್ಗೆ ಪ್ರಮಾಣ ವಚನ ಮತ್ತಷ್ಟು ದೂರ ಆದಂತಾಗ್ಬಿಟ್ಟಿದೆ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು ವಿಜಯ್ ಅವರು. 11 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವು ಫಿಕ್ಸ್ ಎನ್ನಲಾಗಿತ್ತು. ಆದ್ರೀಗ ತಿರುಮಾವಳನ್ ಟಿವಿಕೆಗೆ ಕೈಕೊಟ್ಟು ಸ್ಟಾಲಿನ್ ಮನೆಗೆ ಹೋಗಿ ಕೂತ್ಬಿಟ್ಟಿದ್ದಾರಂತೆ. ಅಂದರೆ ಅವರು ಇದ್ದಿದ್ದೇ 2 ಸ್ಥಾನಗಳು, ಅದರಲ್ಲಿ ಒಂದು ಸ್ಥಾನ ಸಚಿವ ಸ್ಥಾನ ಬೇಕು ಅಂತ, ಅದರಲ್ಲೂ ಡಿಸಿಎಂ ಸ್ಥಾನ ಬೇಕು ಅನ್ನೋದೇ ಅವರ ಪ್ರಮುಖ ಬೇಡಿಕೆ ಆಗಿತ್ತು. ಇವರಿಗೆ ಡಿಸಿಎಂ ಸ್ಥಾನವನ್ನು ಕೊಟ್ಟರೆ ಅವ್ರು ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಈಗ ಒಳ್ಳೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ತಿರುಚಿ ಕ್ಷೇತ್ರದಲ್ಲಿ ತ್ರಿಷಾ ಅವ್ರು ನಿಲ್ತಾರೆ ಎನ್ನಲಾಗ್ತಾ ಇತ್ತು. ಅವ್ರು ಗೆದ್ದು ಬಂದ್ಮೇಲೆ ಅವ್ರನ್ನೇ ಡಿಸಿಎಂ ಮಾಡಬೇಕು, ಹೀಗೆಲ್ಲ ಸಾಕಷ್ಟು ವಿಚಾರ ಆಯಿತು. ಅದ್ರ ಮಧ್ಯದಲ್ಲಿ ತಿರುಚಿ ಕ್ಷೇತ್ರವನ್ನು ನಮಗೆ ಬಿಟ್ಕೊಡ್ಬೇಕು ಅಂದರು. ಅದ್ರ ಜೊತೆಗೆ 4 ಕಂಡೀಷನ್ಸು, ಎಸ್ಸಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ಕಾಯ್ದೆಯನ್ನು ರಚನೆ ಮಾಡಬೇಕು ಅಂದರು. ಮತ್ತು ಡಿಸಿಎಂ ಸ್ಥಾನ ನಮಗೇ ಬೇಕು ಅಂತ ಅಂದರು. ಇವೆಲ್ಲವೂ ಕೂಡ ವಿಜಯ್ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಾವು ಅದನ್ನೇ ಹೇಳ್ತಾ ಇದ್ದಿದ್ದು, ಒಂದು ಸರ್ಕಾರ ರಚನೆ ಮಾಡಬೇಕು ಅಂದರೆ ಸುಲಭ ಅಲ್ಲ, ಅದು ಸುಭದ್ರ ಸರ್ಕಾರ ಅಂದರೆ ಭಾರೀ ಕಷ್ಟದ ಮಾತು. ಹೀಗಾಗಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮತ್ತೆ ವಿಜಯ್ ದಳಪತಿ ಅವರಿಗೆ ಇವತ್ತು ಡೌಟ್ ಎನ್ನಲಾಗ್ತಾ ಇದೆ. ತಮಿಳುನಾಡು ಪಾಲಿಟಿಕ್ಸ್ನಲ್ಲಂತೂ ಕ್ಷಣಕ್ಕೊಂದು ಬೆಳವಣಿಗೆಗಳು. ಕಾರಣ ವಿಜಯ್ ದಳಪತಿ ತೆಗೆದುಕೊಂಡ್ರು 107 ಬದಲು 118 ತಗೊಂಡ್ಬಿಟ್ಟಿದ್ರೆ ಬೆಟರ್ ಇತ್ತು.